ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಕಲ್ಕೂರ ಪ್ರತಿಷ್ಠಾನದ ನೇತೃತ್ವದಲ್ಲಿ ರಾಷ್ಟ್ರೀಯ ಮಕ್ಕಳ ಉತ್ಸವ ಶ್ರೀಕೃಷ್ಣ ವೇಷ ಸ್ಪರ್ಧೆಯನ್ನ ಮಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಗರದ ಶಾರದಾ ವಿದ್ಯಾಲಯದ ಧ್ಯಾನ ಮಂದಿರದಲ್ಲಿ ಶ್ರೀಕೃಷ್ಣ ವೇಷ ಸ್ಪರ್ಧೆಯ ಆನ್ಲೈನ್ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿತು. ಮಂಗಳೂರಿನ ಕಲ್ಕೂರ ಪ್ರತಿಷ್ಠಾನದ ವತಿಯಿಂದ ರಾಷ್ಟ್ರೀಯ ಮಕ್ಕಳ ಉತ್ಸವ ಶ್ರೀಕೃಷ್ಣ ವೇಷದ ಆನ್ಲೈನ್ ಸ್ಪರ್ಧೆಯನ್ನ ಶಾರದಾ ವಿದ್ಯಾಲಯದ ಧ್ಯಾನ ಮಂದಿರದಲ್ಲಿ ಆಯೋಜಿಸಲಾಗಿತ್ತು. ಇನ್ನು ಕಾರ್ಯಕ್ರಮವನ್ನು ವೇದಮೂರ್ತಿ ಲಕ್ಷ್ಮೀನಾರಾಯಣ ಅಸರಣ್ಣಾಪುರು ಉದ್ಘಾಟಿಸಿದರು. ತದ ಬಳಿಕ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ಬಾರಿಯೂ ಕೃಷ್ಣ ಸ್ಪರ್ಧೆಯನ್ನ ನಡೆಸಲಾಗುತ್ತಿದೆ. ದೇವರ ಅನುಗ್ರಹದಿಂದ ಸ್ಪರ್ಧೆಗಳು ಯಶಸ್ವಿಯಾಗಲಿ ಎಂದು ಶುಭ ಹಾರೈಸಿದರು. ಮನುಷ್ಯರಿಗೆ ದೇವರಿಗೆ ಬ್ರಹ್ಮಕಲಶ ಆಗುವ ಬದಲು ಮನುಷ್ಯರ ಹೃದಯಕ್ಕೆ ಬ್ರಹ್ಮಕಲಶ ಆಗಬೇಕು ಅಂತ ಬಹುಶಃ ಈ ಮಾಧ್ಯಮದ ಮುಖಾಂತರ ಆಗುವಂತಹ ಈ ಕಾರ್ಯಕ್ರಮ ಇದು ಮನುಷ್ಯರ ಹೃದಯಕ್ಕೆ ಆಗುವಂತಹ ಬ್ರಹ್ಮಕಲಶ. ನಾವು ಪರಿಶುದ್ಧರಾಗಿ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಬಿಟ್ಟಾಗ ಈ ಕೃಷ್ಣನ ಸಂದೇಶಗಳನ್ನು ಸಾರ್ವಜನಿಕರು ಬರ ದೇಶದವರು ಪರ ವಿದೇಶದವರು ಪರ ಊರಿನವರು ನೋಡಿದಾಗ ಸಹ ಅವರು ಸಂತೃಪ್ತಿಯಿಂದ ಅವರು ಸಜ್ಜನರಾಗಲಿಕ್ಕೆ ಸಾಧ್ಯ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಟುಗಾಂ ಧರ್ಮ ಸಂಸ್ಥಾಪಕಾಯ ಸಂಭವಾತ್ಮಿಗೆ ಹೇಳಿದಾಗೆ ದುಷ್ಟ ಮನಸ್ಸನ್ನು ದೂರೀಕರಿಸಿ ಸರಿಯಾಗುವಂತಹ ಒಂದು ಅವಕಾಶಕ್ಕೆ ಇದೊಂದು ಪೂರ್ಣ ಮಾಧ್ಯಮ ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೇನೆ. ಬಹುಶಃ ಇಂಥ ಒಳ್ಳೆಯ ಕೆಲಸವನ್ನು 35 ವರ್ಷಗಳಿಂದ ಬಹಳಷ್ಟು ಸಾಧನೆ ಮಾಡಿ ನಮ್ಮ ಕಲ್ಕೂರು ಪ್ರತಿಷ್ಠಾನದ ಮುಖಾಂತರ ಎಲ್ಲರನ್ನು ಸೇರಿಸಿಕೊಂಡು ಕಲ್ಕೂರು ಬಹಳಷ್ಟು ಶ್ರದ್ಧೆಯಿಂದ ಮಾಡ್ತಾ ಇದ್ದಾರೆ. ಕೃಷ್ಣನ ಅನುಗ್ರಹವಾಗಲಿ. ಈ ಕಾರ್ಯಕ್ರಮ ನಿರಂತರವಾಗಿ ನಡೆದು ಇಡೀ ಲೋಕಕ್ಕೆ ಶುಭ ಸಂದೇಶವನ್ನು ಕೊಡುವ ಮುಖಾಂತರ. ತದ ಬಳಿಕ ಮಾತನಾಡಿದ ಮಂಗಳೂರು ಶಾರದಾ ವಿದ್ಯಾಸಂಸ್ಥೆಗಳ ಅಧ್ಯಕ್ಷ ಪ್ರೊಫೆಸರ್ ಎಂಬಿ ಪುರಾಣಿಕ್ ಅವರು, ಈ ಸ್ಪರ್ಧೆಯು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಪ್ರಶಂಸೆಗೆ ಕಾರಣವಾಗಿದೆ. ಇನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಇದು ಇನ್ನಷ್ಟು ಸಹಕಾರಿಯಾಗಲಿದೆ ಎಂದು ಅವರು ಹೇಳಿದರು. ಮಕ್ಕಳ ಆಟದ ಹಾಗೆ ಆರಂಭವಾದಂತಹ ಈ ಕೃಷ್ಣ ವೇಷ ಸ್ಪರ್ಧೆ ಇದು ಅಂತಾರಾಷ್ಟ್ರೀಯಕ್ಕೆ ಮಟ್ಟಕ್ಕೆ ಮುಟ್ಟಿರುವಂತಹದ್ದು. ಇದು ಅತ್ಯಂತ ಪ್ರಸ್ತುತ ಅಂತ ಹೇಳ್ತೇನೆ. ನಾನು ಹೆಚ್ಚು ಮಾತನಾಡುವುದಿಲ್ಲ. ಇಂದಿನ ಆಧುನಿಕ ಶಿಕ್ಷಣ ಕ್ರಮಕ್ಕೆ ಬೇಕಾದಂತಹ ಕೇಂದ್ರ ಸರ್ಕಾರದ ಶಿಕ್ಷಣ ನೀತಿಯಲ್ಲಿ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಇದು ಇಂತಹ ಕಾರ್ಯಕ್ರಮಗಳು ಅತ್ಯಂತ ಸೂಕ್ತ ಅವಶ್ಯಕತೆ ಎನ್ನುವಂಥದ್ದನ್ನು ಅವಶ್ಯಕತೆ ಇದೆ ಎನ್ನುವುದನ್ನು ಇವತ್ತು ಕೇಂದ್ರ ಸರ್ಕಾರ ಮನಗಂಡಿದೆ. ಸಾಮಾನ್ಯ 35-36 ವರ್ಷದ ಹಿಂದೆ ಎಳೆಯ ಮಗುವಿನಲ್ಲಿ ಭಗವಂತನನ್ನು ಕಾಣುವಂತಹ ಭಗವಂತನಲ್ಲಿ ಕಂಡು ಭಗವಂತನ ಗುಣಗಳನ್ನು ಈ ಮಕ್ಕಳು ಯುವಕರು ಮೈಗೂಡಿಸಿಕೊಂಡು ಅತ್ಯಂತ ಶಿಸ್ತಿನಿಂದ ಮತ್ತು ಸಂಸ್ಕೃತಿಯಿಂದ ಬೆಳೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಕಲ್ಕೂರ ಪ್ರತಿಷ್ಠಾನದ ಅಧ್ಯಕ್ಷ ಎಸ್ ಪ್ರದೀಪ್ ಕುಮಾರ್ ಕಲ್ಕೂರ, ಸಮಿತಿಯ ಪ್ರಮುಖರಾದ ದಯಾನಂದ್ ಕಟೀಲು, ಕದ್ರಿ ನವನೀಶ್ ಶೆಟ್ಟಿ, ಪ್ರಭಾಕರ್ ರಾವ್ ಪೇಚಾವರ, ಲೀಲಾಕ್ಷ ಕರ್ಕೀರ, ಧರ್ಮದರ್ಶಿ ಹರಿಕೃಷ್ಣ ಪುನರೂರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇನ್ನು 36 ವಿಭಾಗದಲ್ಲಿ ವಿವಿಧ ವಯೋಮಾನಗಳಲ್ಲಿ ಶ್ರೀಕೃಷ್ಣ ವೇಷ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು. ನಾಗೇಶ್ ಕಾಪೂರು, ವಿ4 ನ್ಯೂಸ್, ಮಂಗಳೂರು.